ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫೋರೆಕ್ಸ್. ಇವತ್ತು ನಾನು ಯಮ ಶೋರೂಮಲ್ಲಿದ್ದೀನಿ. ಬನ್ನಿ, ಯಮ ಶೋರೂದು SU7 ಅವ್ರ U7 U7ನ ಸ್ವಲ್ಪ ರಿವ್ಯೂ ಮಾಡೋಣ. ಫಸ್ಟ್ ನೋಡಿ ಕಾರ್ ಎಷ್ಟು ಚೆನ್ನಾಗಿದೆ. ಇದನ್ನು ಸ್ವಲ್ಪ ನನಗೆ ನೋಡಿದರೆ ಅದು ಪಾರ್ಶ್ ಕಾರ್ದು ಇದು ಮಾಡ್ದಂಗೆ ಅನಿಸುತ್ತೆ, ಕಾಪಿ ಮಾಡ್ದಂಗೆ ಅನಿಸುತ್ತೆ. ಬಟ್ ಇದು ತುಂಬ ಚೆನ್ನಾಗಿದೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 200,000 ಚೈನೀಸ್ ಯೆನ್, ಅಂದರೆ 22.5 ಲಕ್ಷದಿಂದ ಹಿಡ್ಕೊಂಡು ಒಂದು 30 ಲಕ್ಷವರೆಗೂ ಇದೆ. 35 ಲಕ್ಷ ಇಂಡಿಯನ್ ರುಪೀಸಲ್ಲಿ ಇದೆ ಇದು ಪ್ರೈಸು. ಆಮೇಲೆ ಒಂದು ಸತಿ ಫುಲ್ ಚಾರ್ಜ್ ಆದರೆ ಇದು 700 to 800 ಕಿಲೋಮೀಟರ್ಸ್ ಹೋಗುತ್ತಂತೆ. ನೋಡಿ, ಒಂದು ಸತಿ ನಾವು ಚಾರ್ಜ್ ಮಾಡಿದ್ರೆ ಆರಾಮಾಗಿ ನಮ್ಮ ಧಾರವಾಡ ಹೋಗಿ ಬಂದುಬಿಟ್ಟು ಊಟ ಮಾಡಿ ನೆಕ್ಸ್ಟ್ ಡೇ ಮತ್ತೆ ವಾಪಸ್ ಬೆಂಗಳೂರು ಬರ್ಬೋದು ಫುಲ್ ಚಾರ್ಜಲ್ಲಿ. ಹಂಗಿದೆ ಇದು. ನೋಡಿ, ಫಸ್ಟ್ ಇಲ್ಲಿ ಔಟೀರಿಯರ್ ನೋಡಿ, ಔಟೀರಿಯರ್ ಅಂತ ನೋಡಿ. ಎಕ್ಸ್ಟೀರಿಯರ್ ಔಟ್ಸೈಡು ಸೊಕ್ಕತ್ತಾಗಿದೆ. ಹೈಟ್ ನೋಡಿ, ಇದು ನನ್ನ ಹೈಟಿಗೆ ನಾನು ಬಂದ್ಬಿಟ್ಟು ನಾನು 6 feet 2 inch ಇದ್ದೀನಿ. ಇದು ಇಷ್ಟಿದೆ ಹೈಟು. ಆಮೇಲೆ ಇದು ಮಿರರ್ ಶೇಪ್ ತುಂಬ ಇಷ್ಟ ಆಯಿತು. ಇಲ್ಲೊಂದು ಕ್ಯಾಮ್ರಾ ಇದೆ, ಆಮೇಲೆ ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲೊಂದು ಕ್ಯಾಮ್ರಾ ಇದೆ. ಆಮೇಲೆ ಹಿಂದೆ ಬನ್ನಿ, ಹಿಂದೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಕ್ಯಾಮ್ರಾ ಇದೆ. ಫುಲ್ಲು 360 ಡಿಗ್ರಿ ಆಟೋ ಪೈಲಟ್ ಎಲ್ಲ ಸಖತ್ತಾಗಿದೆ ಇದರಲ್ಲಿ, ಆಟೋ ಪೈಲಟ್ ಫಂಕ್ಷನ್ಸು. ಆಮೇಲೆ ಇಲ್ಲಿ ಒಂದು ಕ್ಯಾಮ್ರಾ ಇದೆ ಪಕ್ಕದಲ್ಲಿ. ಈಗ ನ್ಯಾರೋ ರೋಡಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಏನೋ ಒಂದು ಟ್ರಕ್ ಬಂದು ಎಷ್ಟು ಅಡ್ಡ ಇದ್ದಾನೆ, ಎಷ್ಟು ಹತ್ತಿರ ಗೊತ್ತಾಗುತ್ತೆ. ಆಮೇಲೆ ಇಲ್ಲೊಂದು ಕ್ಯಾಮ್ರಾ ಇದೆ. ಆಮೇಲೆ ಮುಂದೆ ಒಂದು ಬೂತ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಈಗ ನೆಕ್ಸ್ಟ್ ನಾನು ಏನು ತೋರಿಸ್ತೇನೆ ಅಂದರೆ ಕಾರ್ ಒಳಗಡೆ ತೋರಿಸ್ತೀನಿ. ಕಾರ್ ಒಳಗಡೆ ಮೀನ್ಸ್ ಐ ವಿಲ್ ಶೋ ದ ಸ್ಕೆಲಿಟನ್ ಆಫ್ ದ ಕಾರ್. ಲೆಟ್ ಮಿ ಶೋ ದ ಸ್ಕೆಲಿಟನ್ ಆಫ್ ದ ಕಾರ್. ಕಾರ್ ಸ್ಕೆಲಿಟನ್ ನೋಡಿ, ಹಿಂಗಿದೆ ನೋಡಿ. ವೀಲ್ ನೋಡಿ, ಕಮ್ ಡೌನ್. ವೀಲ್ ನೋಡಿ ಏನು ಸಕ್ಕತ್ತಾಗಿದೆ ಗೊತ್ತಾ ವೀಲ್ ಇದು. ನೋಡಿ ಎಷ್ಟು ಅಗಲ ಇದೆ, ಫುಲ್ ಸ್ಪೆಕ್ಟ್ರ್ ಅಗಲ ಇದೆ ನೋಡಿ. ಫುಲ್ ಅಲ್ಯೂಮಿನಿಯಂ ಫ್ರೇಮ್ ಇದೆ. ಆಮೇಲೆ ಇಲ್ಲಿ ಕೂಲೆಂಟ್ ಇದೆ. ಆಮೇಲೆ ಒಳಗಡೆ ಏನು ಗೊತ್ತಾ, ಅಲ್ಲಿ ಇದೆ ಅದು ಬ್ಯಾಟ್ರಿ ಕಂಟ್ರೋಲ್, ಅದು ಮೋಟ್ರ್. ದಟ್ ಇಸ್ ದ ಮೋಟ್ರ್ ಇಲ್ಲಿದೆ. ಆಮೇಲೆ ಇಲ್ಲಿ ಇದು BMS, ಇದೆಲ್ಲ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಲ್ಲಿದೆ. ಡ್ಯುವೆಲ್ ಮೋಟ್ರ್ ಇದೆ ರೀ, ಇಲ್ಲೊಂದು ಮೋಟ್ರ್ ಇದೆ ಇದಕ್ಕೆ. ಒನ್ ಮೋರ್ ಮೋಟ್ರ್, 2 motors ದಿಸ್ ಕಾರ್ ಹ್ಯಾಸ್. ದಟ್ ಮೀನ್ಸ್ ವೆರಿ ಸೂಪರ್ ಫಾಸ್ಟ್. ಇಲ್ಲಿ ನೋಡಿ ಚಾರ್ಜಿಂಗ್ ಇರುತ್ತೆ. ಇದು ಸ್ಲೋ ಚಾರ್ಜಿಂಗು, ಇದು ಹೈ ಚಾರ್ಜಿಂಗ್. ಈ ಕಡೆ ಬನ್ನಿ ನೋಡಿ, ಇಲ್ಲಿ ಕೇಬಲ್ಸ್ ನೋಡಿ ಹೆಂಗಿದೆ, ಆರೆಂಜ್ ಕಲರ್ ಕೇಬಲ್ಸ್ ನೋಡಿ. ಇಲ್ಲೊಂದು ಊರಲ್ಲಿ ಹೋಗ್ತಾ ಇದೆ, ಅಲ್ಲೊಂದಿದೆ. ಆಮೇಲೆ ಎಕ್ಸ್ಟ್ರಾ ಬ್ಯಾಟ್ರಿ ಇಡೋಕ್ಕೆ ನಾವು ಮಾಡಿದಾರಪ್ಪ ಸ್ಪೇಸ್, ಗೊತ್ತಿಲ್ಲ ಇದು ಏನಕ್ಕೆ ಸ್ಪೇಸ್ ನಂಗೆ ಗೊತ್ತಿಲ್ಲ. ಈ ಥರ ನೋಡಿ, ಇದು ಫುಲ್ ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ. ಆಮೇಲೆ ಇದೇನು ಗೊತ್ತಾಗ್ತಾಯಿಲ್ಲ ನನಗೆ, ಹಿಂಗಿದೆ ನೋಡಿ. ಇದು ಏನಿದೆ ಇದು, ಸಖತ್ತಾಗಿದೆ ಕಾರು. ಆಮೇಲೆ ನೆಕ್ಸ್ಟ್ ಏನು ತೋರಿಸ್ತಾ ಇದ್ರೆ ಇದ್ರದ್ದು ನಿಮಗೆ ಮೋಟರ್ಸ್ ತೋರಿಸ್ತೀನಿ. ಮೋಟರ್ಸ್ ಕಮ್ಮಿಯರ್ ಇಲ್ಲಿ ನೋಡಿ, ಈ ಥರದ ಮೋಟರ್, DC ಮೋಟರ್ ನೋಡಿ ಹೆಂಗಿದೆ. ಇಲ್ಲೊಂದಿದೆ ಡಿಫ್ರೆಂಟ್ RPM, ಡಿಫ್ರೆಂಟ್ ವೇರಿಯಂಟ್ಸಲ್ಲಿದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಡಿಫ್ರೆಂಟ್ ಮೋಟ್ರಿಗೆ ಡಿಫ್ರೆಂಟ್ ಪ್ರೈಸ್ ವೇರಿ ಆಗುತ್ತೆ. ಆಮೇಲೆ ಇದೇನಿದೆಯಲ್ಲ, ಇದು ಡ್ರೈವರ್ ಕಂಟ್ರೋಲ್ ಸರ್ಕ್ಯೂಟ್ ಬೋರ್ಡ್, ಮೋಟ್ರ್ ಡ್ರೈವ್ನ ಕಂಟ್ರೋಲ್ ಮಾಡುತ್ತೆ. ಇದ್ರ ಮೇಲೆ ನನ್ನ ಕೆಲಸ, ಇದ್ರ ಮೇಲೆ ನಾವು ಟೆಸ್ಟಿಂಗ್ ಮಾಡೋದು. ಇಂಥ PCB ಬೋರ್ಡ್ ಇರುತ್ತಲ್ಲ, ಇದನ್ನು ನಾನು ಟೆಸ್ಟಿಂಗ್ ಮಾಡೋದು ನಮ್ಮದು. ಆಮೇಲೆ ಇದು ನೋಡಿ, DC ಮೋಟ್ರನ್ನ ಫುಲ್ ಡಿಸ್ಅಸೆಂಬಲ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಂಪ್ಲೀಟ್. ಅಂದರೆ ನಿಮ್ಮದು ಕ್ಲೀನಾಗಿ ಐಡಿಯಾ ಬಂದುಬಿಡುತ್ತೆ. ಅಂದರೆ ಕಾರ್ ಹೆಂಗಿರುತ್ತೆ, ಕಾರ್ ಒಳಗಡೆ ಇಂಜಿನ್ ಯಾವ ಥರ ಇರುತ್ತೆ, ಅದು ಹೆಂಗೆ ಓಡುತ್ತೆ ಅನ್ನೋದು ಒಂದು ಬೇಸಿಕ್ ಐಡಿಯಾ ಬರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಔಟರ್ ಫ್ರೇಮು. ವೆರಿ ಲೈಟ್, ಸಖತ್ ಲೈಟಾಗಿದೆ. ಆಮೇಲೆ ಇಲ್ಲೇನು ಇಟ್ಟಿದ್ದಾರಪ್ಪ, ಇದು ಏನಿದು, ವಾಟ್ ಈಸ್ ದಿಸ್? ಬ್ಯಾಟ್ರಿ ಬ್ಯಾಕಪ್ ವಾಟ್? ಏನೋ ಮಟೀರಿಯಲ್ ಅಂತೆ. ಬನ್ನಿ ಈಗ ಕಾರ್ ಒಳಗಡೆ ಹೋಗೋಣ. ಬನ್ನಿ, ಕಮ್ ಕಾರ್ ಒಳಗಡೆ. ಇದು ಬುಕ್ ಬೇರೆ ಕೊಟ್ಟಿದ್ದಾರೆ ನನಗೆ, ಅಂದರೆ ಯಾವ ಕಲರ್ ಬರುತ್ತೆ ನೋಡಿ. ಇಷ್ಟೆಲ್ಲ ಕಲರ್ಸ್ ಇದೆ ಇದರಲ್ಲಿ. ಇವಾಗ ಈ ಕಲರ್ ನೋಡೋಣ ಬನ್ನಿ. ಎಲ್ಲ ಚೈನೀಸಲ್ಲಿದ್ದೀರಿ ಗುರು, ಗೊತ್ತಾಗಲ್ಲ. ಬನ್ನಿ, ಯು ಕಮ್ ಫ್ರಮ್ ದ ಸೈಡ್, ಐ ಗೋ. ಏನಿದೆ ಈಗ ಸಖತ್ತಾಗಿದೆ ಗೊತ್ತಾ. ವಾವ್ ಇಲ್ಲಿ ನೋಡಿ, ಇದು ಬಂದ ತಕ್ಷಣ ಇಲ್ಲಿ ನೋಡಿ ಎಲ್ಲ ಲೈಟ್ ಎಲ್ಲ ಹೆಂಗೆ ನೋಡಿ, ಲೈಟ್ ಎಲ್ಲ ಡಿಕ್ಕಿನ್. ನಾನು ಮಾತಾಡಿದರೆ ಇದು ಆಗುತ್ತೆ. ಇದು ನೀ ಹಾವ್ ಸ್ವಾಮಿ, ನೀ ಹಾವ್ ಹೇಳಪ್ಪ. ಅಯ್ಯೋ, ನಾಟ್ ರೆಸ್ಪಾಂಡಿಂಗ್. ಇದು ನೋಡಿ ಸ್ಟೀರಿಂಗ್ ಹೆಂಗಿದೆ, ಒಂಥರ ಹೆಕ್ಸಾಗೋನಲ್ ಶೇಪಲ್ಲಿ. ಇದೇನು ಗೊತ್ತಾಗ್ತಾಯಿಲ್ಲ, ಇದು ಇಂಡಿಕೇಟ್ರಾ ಏನು ಎಲ್ಲ ಕಟ್ಟು ಸಕ್ಕತ್ತಿದೆ ನೋಡಿ. ಇದು
ನಿನ್ನೆ ಕಾರ್ ಹೋಗಿದ್ದಕ್ಕೆ ತುಂಬ ಚೆನ್ನಾಗಿದೆ. ಇದು ಹೇಗೆ ಓಪನ್ ಮಾಡೋದಪ್ಪ ಗುರು, ನಿಮಗೇನು ಗೊತ್ತಾಗ್ತಾರೆ ಇದು ಓಪನ್ ಮಾಡೋಕ್ಕೆ ಬರಲ್ವಾ? ಇಲ್ಲ ಬೇಡ ಬಿಡಿ. ಇದು ಈ ಥರ ಪ್ರೆಸ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿ ಹೆಂಗಿದೆ ನೋಡಿ. ಆಮೇಲೆ ಮೇಲೆ ಫುಲ್ ಗ್ಲಾಸ್ ಇದೆ. ಅಲ್ಲಿ ನಮ್ಮ ಮೇಡಮ್ ಬಂದರು. ಬಾರಮ್ಮ ಮೇಡಮ್ ಕೂತ್ಕೊಳ್ಳಿ, ಕಾರ್ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿನೂ ಕೊಟ್ಟಿದ್ದಾನೆ. ವಾವ್ ಸೀರ್, ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ನನ್ನ ಕಾರದಿಲ್ಲ. ಆಮೇಲೆ ಓಕೆ ಇಟ್ ಇಸ್ ಒನ್ ಯು ಹೋಲ್ಡ್ ಫಾರ್ ಮೀ. ಹಿಂದೆ ಕೂಡ ಬನ್ನಿ ಗುರು. ಇದು ಡೋರ್ ಹೆಂಗೆ ಓಪನ್ ಮಾಡೋದು? ಇಲ್ಲಿ ಬಟನ್ ಕೊಟ್ಟಿದ್ದಾನೆ, ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಡೋರ್, ಇದು ಸಕ್ಕತ್ತಾಗಿದೆ ಡೋರು. ಏನೋ ಹೇಳ್ತದ್ದು ಚೈನೀಸಲ್ಲಿ. ಇಲ್ಲಿ ಹಿಂದೆ ನೋಡೋಣ. ಹಿಂದೆ ನೋಡಿ, ಲೆಗ್ ಸ್ಪೇಸ್ ನೋಡಿ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಅಷ್ಟು ಶಾರ್ಪ್ ಎಜ್ಜಿಲ್ಲ. ಇದು ಕುತ್ಕೋಬೇಕಾದ್ರೆ ಮುಖಕ್ಕೆ ಬಾಯಿತು, ಮುಖಕ್ಕೆ ಟಚ್ ಆಯಿತು, ಅದು ಏನೂ ಆಗಲ್ಲ ನೋಡಿ. ಇದು ಅಷ್ಟು ಶಾರ್ಪ್ ಎಜ್ಜಿಲ್ಲ ಇದು ನೋಡಿ. ಇಲ್ಲೊಂದು ಡಿಸ್ಪ್ಲೇ ಇದೆ. ಎಲ್ಲ ಚೀನಿದೆ ರೀ ಅಪ್ಪ ದೇವ್ರೆ, ಏನೋ ಮಾಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ನೋಡಿ ಈ ಥರ ಎಲ್ಲ ಟಚ್ ಡಿಸ್ಪ್ಲೇ ಇದೆ. ಆಮೇಲೆ ಇಲ್ಲೆಲ್ಲ ಈ ಥರ ಇದೆ. ಈಗ ನಿಮಗೆ ಇದು ನೋಡಿ, ನಿಮಗೆ ಆಯಿತಾ, ನನ್ನ ಹೈಟು ಎಷ್ಟು ಕಂಫರ್ಟಬಲ್. ಲೆಗ್ ಸ್ಪೇಸ್ ನೋಡಿ, ಆರಾಮಾಗಿ ಲೆಗ್ ಸ್ಪೇಸ್ ಇದೆ. ಆ ಚೇರ್ ಮುಂದೆ ಹಾಕೊಂಡ್ರೆ ಇನ್ನೂ ಜಾಸ್ತಿ ಲೆಗ್ ಸ್ಪೇಸ್ ಬರುತ್ತೆ. ಈಗ ನೆಕ್ಸ್ಟು ಹಿಂದೆ ಹೋಗೋಣ. ಇದು ನೋಡಿ, ಡೋರ್ ಓಪನ್ ಮಾಡೋಕೆ ಇದು ಪ್ರೆಸ್ ಮಾಡಬೇಕು ನೋಡಿ. ಈ ಥರ ಪ್ರೆಸ್ ಆಯಿತು, ಸಾಕಾಗಿದೆ ಗುರು ನೋಡಿ. ಇಲ್ಲಿ ಬೇರೆ ಕಲರ್ ಇದೆ. ಆಮೇಲೆ ಇದು ಓಪನ್ ಆಗುತ್ತಾ? ಇಲ್ಲ, ಅಲ್ಲಿ ಒಳಗಡೆ ಆಯ್ತು ನೋಡಿ. ಈ ಥರ ಕೊಡಿ ನೋಡಿ, ಸ್ಲೋ ಚಾರ್ಜು, ಫಾಸ್ಟ್ ಚಾರ್ಜು. ಇದು ಸಾಕಾಗಿದೆ ಗುರು. ಇದು ಜಸ್ಟ್ ಪ್ರೆಸ್ ಒನ್ಸ್ ಇಲ್ಲಿ ಇಲ್ಲೊಂದು ಫಿಂಗರ್ ಪ್ರಿಂಟ್ ಇದೆ. ಇಲ್ಲಿ ಏನು ಟಚ್ ಮಾಡಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಈ ಥರ ಟಚ್ ಮಾಡಿದ್ರೆ ಆಯಿತಾ? ನೋಡಿ ಅದೇ ಬಂದ್ಬಿಡುತ್ತೆ. ಸೂಪರಾಗಿದೆ. ವಾವ್. ಹೌ ದ ಬೂಟ್ ಸ್ಪೇಸ್ ಗೌರಿ, ಹೌ ಟು ಓಪನ್ ಹಿಯರ್? ವಾವ್ ನೋಡಿ, ಈ ಥರ ಇದೆ ಗುರುದು. ಎಷ್ಟು ಹೈಟ್ ಮೇಲೆ ಹೋಯ್ತು ನೋಡಿ ಇದು. ಆರಾಮಾಗಿ ನಾವು ಈ ಥರ ಕುತ್ಕೋಬೋದು ಒಳಗಡೆ. ಈ ಥರ ಕುತ್ಕೊಂಡು ನೋಡಿ, ಇಷ್ಟಿದೆ ಸ್ಪೇಸ್ ಇದು ಒಳಗಡೆ. ಆರಾಮಾಗಿ ಒಬ್ಬರು ಫುಲ್ ಹಿಂಗೆ ಮಾಡಿ ಮಲ್ಕೋಬೋದು. ಇಷ್ಟು ದೊಡ್ಡದಾಗಿದೆ, ಇಷ್ಟು ಅಗಲ ಇದೆ ನೋಡಿ. ನನ್ನ ಕೈಯಲ್ಲಿ ಗೊತ್ತಾಗುತ್ತೆ, ಇಷ್ಟು ಅಗಲ ಇದೆ ಇದು. ಮತ್ತು ಇದನ್ನು ಇಲ್ಲಿ ಪ್ರೆಸ್ ಮಾಡಬೇಕು. ಟೀಕ್ ಅಂತ ಏನೋ ಇದು ಕೊಡ್ತಾಯಿದ್ರು. ನೋಡಿ ಶಾಮಿ ಮೆಚ್ಚಬೇಕು ಗುರು ಇವ್ರನ್ನ. ಸಾಕತ್ತಾಗಿ ಮಾಡಿದ್ರು ನಮ್ಮದು. ಅದಕ್ಕೆ ಸ್ನೇಹಿತರೆ, ನಾನು ಅದೇ ಸಜೆಸ್ಟ್ ಮಾಡ್ತೀನಿ, ಇಂಡಿಯಾದಲ್ಲಿ ಆದಷ್ಟು ಮಹೀಂದ್ರ ಮತ್ತು ಟಾಟಾ ಕಾರೇ ಪರ್ಚೇಸ್ ಮಾಡಿ. ಯಾಕಂದರೆ ಚೈನೀಸ್ ಅವ್ರದ್ದು ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ಟಿದೆ. ಈಗ ಅವ್ರು ಏನು ಮಾಡಿದ್ರೆ ಅವ್ರ ಬ್ರ್ಯಾಂಡಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಹಾಗಾಗಿಬಿಟ್ಟು ಅವ್ರ ಬ್ರ್ಯಾಂಡ್ ಫೇಮಸ್ ಆಗ್ತಾಯಿದೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಜಾತಿ ಮತ, ಅದು ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ, ಅವ್ರ ಕಾರು ಇವ್ರ ಕಾರು, ಅದರಲ್ಲಿ ನಾವು ಹೋಗ್ಬಿಡ್ತೀವಿ. ಅದು ಜಾತಿ ಗೀತಿ ಬಿಡಿ, ಏನೇ ಇಂಡಿಯನ್ ಬ್ರ್ಯಾಂಡ್ ಇರಲಿ, ಯಾವುದೇ ಪಾರ್ಟಿದವ್ರದ್ದು ಇರಲಿ, ಯಾರದೇ ಜಾತಿಯವ್ರದ್ದು ಇರಲಿ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಇದನ್ನು ಓಪನ್ ಮಾಡ್ಬೇಕಂದ್ರೆ ಹೆಂಗೆ ಓಪನ್ ಮಾಡೋದು ಗೊತ್ತಾಗ್ತಾ ಇದು. ಇದು ಕೇಳಬೇಕು ಅವ್ರಿಗೆ, ಅಂಗಡಿಯವ್ರಿಗೆ ಕೇಳಬೇಕು, ತೋರಿಸ್ತಾರಂತೆ. ಓಕೆ, ಅಲ್ಲಿ ಫೇಸ್ ಸೊ ಇಲ್ಲಿ ಪ್ರೆಸ್ ಮಾಡ್ಬೇಕಂದ್ರೆ ಅದು ಫೇಸ್ ಡಿಟೆಕ್ಟ್ ಮಾಡಿಬಿಟ್ಟು ಇದು ಆಗುತ್ತೆ. ಯಾರು ಬೇಕಾದ್ರೆ ಬಂದು ಪ್ರೆಸ್ ಮಾಡೋರು ಆಗಲ್ಲ ಅದು ನೋಡಿ. ಇಲ್ಲಿ ಏನು ಗುರು ಅಷ್ಟೇನು ರೈಟ್? Yeah, just small things like half kg tomato, half kg onion, and another 1 kg of cucumber, cauliflower. ಅಷ್ಟೇ ಇಳ್ಕೊಬೋದು ಇದರಲ್ಲಿ. ರೈಟ್. ಮತ್ತೆ ನಾವು ಚಪಾತಿ ಮೀನ್ಸ್ 2 ಪುಟ್ ಚಪಾತಿ ಬಾಕ್ಸ್. ಆಮೇಲೆ ಇದನ್ನು ಕ್ಲೋಸ್ ಮಾಡೋಕ್ಕಾದ್ರೆ ಹಿಂಗೆ ಕ್ಲೋಸ್ ಮಾಡೋಂಗಿಲ್ಲ, ಅಲ್ಲಿ ಪ್ರೆಸ್ ಮಾಡಬೇಕು ನೋಡಿ. ಗೌರಿ ಪ್ರೆಸ್ ಮಾಡ್ತಾಳೆ. ವಾವ್ ನೋಡಿ, ಇದೆ ಗುರು, ಸಾಕಾಗಿದೆ ಇದು. ಓಕೆ, ಸ್ಮಾಲ್ ಒನ್. ಈಗ ನೋಡಿ, ಇದು SU7 ಇದು ಬಂದ್ಬಿಟ್ಟು YU7. ಈಗ ಇದನ್ನು ನೋಡೋದು ಬನ್ನಿ. ಇದು ಅಷ್ಟೇ ಸ್ಟಾರ್ಟಿಂಗ್ ಪ್ರೈಸು 200,000 ಅಂತ ಹೇಳಿದರು. ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ಇಂಡಿಯನ್ ರೂಪದಲ್ಲಿ ಒಂದು ಎಷ್ಟು 25 ಲಕ್ಷ ಆಗುತ್ತೆ ಇದು ರೇಂಜ್. ಬನ್ನಿ ಒಳಗಡೆ ನೋಡೋಣ. ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ರೀ. ಇದು ನನಗೆ ಮಿರರ್ ಇದೆಯಲ್ಲ, ಇದು ಎಕ್ಸೆಪ್ ಮಿರರ್ ತುಂಬ ಇಷ್ಟ ಆಯಿತು. ಈ ಮಿರರು, ಇಲ್ಲೊಂದು ಕ್ಯಾಮ್ರಾ ಇದೆ. ಆಮೇಲೆ ಸೈಡ್ ಕ್ಯಾಮ್ರಾ ಕೊಟ್ಟಿಲ್ಲ ಅದಕ್ಕೆ. ಇಲ್ಲಿದೆಲ್ಲ, ಇಲ್ಲಿದೆ ಸೈಡ್ ಕ್ಯಾಮ್ರಾ ಇದೆ ಇಲ್ಲಿ. ಇದು ಸ್ವಲ್ಪ
ಏನಂತಾರೆ ಇದಕ್ಕೆ, ಸೆಡಾನ್ ಅಂತಾರೆ. ಅದು SUV ಅದು. ಇದು ತುಂಬ ಚೆನ್ನಾಗಿದೆ ನೋಡಿ ಕಾರು. ಇದು ಹೆಂಗಿದೆ ಕಾರು? ಹಿಂದೆ ಕೂತ್ಕೊಂಬಿಡೋಣ. ವಾವ್, ಏನು ರೀ, ಟಚ್ ಮಾಡಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಇಂಟೀರಿಯರ್ ಮತ್ತು ಸಖತ್ತಾಗಿದೆ ನೋಡಿ. ವಾವ್, ಈ ಥರ ಇದೆ ನೋಡಿ ಮುಂದೆ. ಹಂಗೆ ಸುಮ್ಮನೆ ಹಂಗೆ ನೋಡ್ಕೊಂಬಿಡಿ. ಜಾಸ್ತಿ ಕ್ವಶನ್ಸು ಕೇಳೋಕ್ಕೆ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ನೋಡೋಣ, ಇಲ್ಲಿ ಆರ್ಮ್ರೆಸ್ಟ್ ಓಪನ್ ಮಾಡ್ತೀನಿ ನೋಡಿ. ಆರ್ಮ್ರೆಸ್ಟ್ ಇದೆಲ್ಲ ಕಾಮನ್ ಬಿಡಿ, ನನ್ನ ಕಾರಲ್ಲೂ ಇದೆ. ನನ್ನ ಕಾರಲ್ಲಿ ಏನಿಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಬಟ್ ಇದು ಇಲ್ಲೊಂದು ಡ್ರಾ ಏನೋ ಕೊಟ್ಟಿದ್ದಾನೆ, ಸ್ವಲ್ಪ ಡಾರ್ಕ್ ಇದೆ ನೋಡಿ. ಯಾರು ನಿದ್ದೆ ಮಾಡಬೇಡ ಅಂತ ಇದು ಮಾಡೋಕ್ಕೆ ಈ ಥರ ಏನಿದೆ. ಏನು ಪಾಕೆಟಿಂದ ಇಟ್ಟಿಲ್ಲಪ್ಪ ಇಲ್ಲಿ ಸೀಟಲ್ಲಿ. ಇಲ್ಲಿ ಬಿಡಿ, ಇದು ಡೋರ್ ಓಪನ್ ಮಾಡೋದು. ಆಯ್ತಲ್ಲ, ಡೋರ್ ಓಪನ್ ಮಾಡೋದು ನೋಡಿ, ಡಿಸ್ಪ್ಲೇ ಹೆಂಗೆ ಕೊಡುತ್ತೆ. ಹಿಂಗಿದೆ. ಆಮೇಲೆ ನೆಕ್ಸ್ಟು U7 Max ನೋಡ್ಕೊಂಬರೋದು ಬನ್ನಿ. ವಾಟ್ ಗೌರಿ? ದಿಸ್ ಒನ್ ರೈಟ್? ದಿಸ್ ಇಸ್ ಯುವರ್ U7 Max? U7. They mention U7, not mention U7 Max. I don't know. This is the SU7 U-Charm. ಹಿಂಗಿದೆ ನೋಡಿ ಕಾರಿದು. ವಾವ್, ಹೋಗುತ್ತೆ ನೋಡಿ ಹಿಂದೆ ಮುಂದೆ. Very heavy. ಹೆಂಗಿದೆ ಗೊತ್ತಾ? ಇಲ್ಲಿ ನೋಡಿ, ಇದು ಸಕ್ಕತ್ತಾಗಿದೆ ನೋಡಿ. ಇದು ವೀಲ್ ದೊಡ್ಡ ವೀಲ್ ಹಿಂಗಿದೆ ನೋಡಿ ಇದರದ್ದು. ಮ್ಯಾಕ್ಸ್ ನೋಡೋಣ ಬನ್ನಿ ಹೊರಗಡೆ. ಇಲ್ಲಿ ಏನಂದರೆ ಇಲ್ಲೊಂದು ಕ್ಯಾಮ್ರಾ ಇದೆ ನೋಡಿ. ಇದೇನು ಮಾಡುತ್ತೆ ಅಂದರೆ ಆಟೋಮೆಟಿಕ್ ನೀವು ಹೋದ ತಕ್ಷಣ ಅದು ನಿಮ್ಮ ಮುಖ ಸೆನ್ಸ್ ಮಾಡಿಬಿಟ್ಟು ಕಾರ್ ಅನ್ಲಾಕ್ ಆಗುತ್ತೆ. ಓಕೆ, ಇದು ನೋಡಿ ಹೆಂಗಿದೆ ಅದು ಒಳಗಡೆ. ಔಟ್ ಓಪನ್. ಈ ಥರ ಇದು ನೋಡಿ. ಎಲ್ಲ ಡೋರ್ಸ್ಗೂ ಅವ್ನು ಫ್ರೇಮೇ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಕಾರ್ನರ್ ಮಾತ್ರ ಇದು ಸಾಫ್ಟ್ ಆಗಿದೆ. ಹಿಂಗೆ ಕುತ್ಕೋಬೇಕಾದ್ರೆ ಇದು ಹಿಂಗೆ ಟಚ್ ಆದರೂ ಏನಾಗಲ್ಲ. ಸಾಫ್ಟ್ ಕಾರ್ನರ್ಸ್ ಇದೆ ಇಲ್ಲಿ. ಇನ್ನು ಅಡ್ವಾನ್ಸ್ ಆಗಿ ಇದು ಮ್ಯಾಗ್ನೆಟ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಕಾರ್ಗೆ. ಬಂತದು. ಇಲ್ಲಿ ನೋಡಿ ಸ್ನೇಹಿತರೆ ಹೆಂಗಿದೆ. ಒಬ್ಬೊಬ್ಬೊಬ್ಬ ಏನು ಡಿಸ್ಪ್ಲೇ ಗುರುದು ಸಾಕಾಗಿದೆ ನೋಡಿ. ಫುಲ್ ನಿಮಗೆ ಕಾಣ್ತಾ ಇದೆನಾ? ಸೂಪರಾಗಿದೆ ಅದು. ಬಾಬಾ ಅಲ್ಲಿವರೆಗಿದೆ ಅದು ಕಂಪ್ಲೀಟ್ ಆ ಎಂಡಿಂದ. ಇದು ಮಾತ್ರ ತುಂಬ ಇಷ್ಟ ಆಯ್ತು ಗುರು. ಇದು ಎಲ್ಲಿಂದ ಬರ್ತಾಯಿದೆ ಡಿಸ್ಪ್ಲೇ ಅದು ನೋಡಿ, ಎಷ್ಟು ಚೆನ್ನಾಗಿದೆ ಅದು. ಅಲ್ಲಿ ಕಾಣ್ತದೆ ನಿಮಗೆ ನೋಡಿ. ಇವಾಗ ಕಾಣ್ತದೆ ನೋಡಿ. ಏನಿದೆ ಗುರು, ಇಲ್ಲಿ ಯಾವ ಸಾಂಗ್ ಹಾಕಿದ್ದೀವಿ ಏನು ಅನ್ನೋದು ಅದು ಹೇಳುತ್ತೆ. ಆಮೇಲೆ ಇಲ್ಲಿ ಡೇ ಟು ಟೈಮ್ ಎಲ್ಲ ಕೊಡ್ತಾಯಿದೆ. ಆಮೇಲೆ ಎಷ್ಟು ಸ್ಪೀಡ್ ಹೋಗ್ತಾಯಿದೆ ಅನ್ನೋದು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸ್ಪೀಡೋಮೀಟ್ರ್ ನೋಡಿ, ಪಾರ್ಕಿಂಗಲ್ಲಿದೆ ಕಾರು. ಅಂದರೆ ಮುಂದೆ ಇಲ್ಲಿ ಏನೂ ಇಲ್ಲ. ಇಲ್ಲಿ ನೋಡಿ, ಸ್ಪೀಡೋಮೀಟ್ರ್ ಕೊಟ್ಟಿಲ್ಲ ಅದಕ್ಕೆ. ಇದು ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ನಾನು ಮಾತಾಡ್ದಂಗೆ ಎಲ್ಲ ಅದು ರೆಡ್ ಲೈಟ್ ಹೊಡ್ಕೊತಾ ಇದೆ ಇಲ್ಲಿ. ಆಮೇಲೆ ಇದು ತುಂಬ ಇಷ್ಟ ಆಯ್ತು ನನಗೆ, ಈ ಥರ ಬಟನ್ಸು ನೋಡಿ, ಏನು ಬೇಕೋ ಅದೆಲ್ಲ. ಆಮೇಲೆ ವಾಲ್ಯೂಮು ನೋಡಿ ಇದರಲ್ಲೇ ಕೊಟ್ಬಿಟ್ಟಿದ್ದಾನೆ. ಆಮೇಲೆ ಇಲ್ಲಿ ಏನೋ ಟೈಮ್ ಏನಿದೆ ಆಮೇಲೆ ಇರಬೇಕು. ಆಮೇಲೆ ಇದು ಏನು ಗೊತ್ತಾ, ಮ್ಯಾಗ್ನೆಟ್ ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಮ್ಯಾಗ್ನೆಟ್. ಈಗ ನನ್ನ ಕ್ಯಾಮ್ರಾನ ಇಲ್ಲಿ ಹಾಕ್ಬಿಟ್ರೆ ಟಕ್ಕಂತ ಅಂದ್ಕೊಂಡ್ಬಿಡುತ್ತೆ ನೋಡಿ. ಈ ಥರ ಅಂದ್ಕೊಂಡು ನಾನು ಎರಡು ಕೈಯಿಂದ ನನ್ನ ಜೊತೆ ಮಾತಾಡ್ಬೋದು ನೋಡಿ ಈ ಥರ. ಓಕೆ, ಮತ್ತು ನನ್ನ ಕ್ಯಾಮ್ರಾ ಹಿಂಗೆ ತೊಗೋಬೋದು. ಹೀರೋ ಯಾರಪ್ಪ ನೀನು? ನಾನು ಯಾರು ಎದುರೇ ಬಿಟ್ಟೆ. ನೀ ಹಲೋ, ನಿಶಾಂಗ್ ಮಾಹಿತಿ ಕತ್ಸಮ್ಮ. ನಿಶಾಂಗ್ ಮಾಹಿತಿ ಕತ್ಸಮ್ಮ. OK， 你的爸爸想买车吗？哪一种的？就是这一种。这种的，这个多少钱？这个车？最便宜的29万，然后最高配的好像是32万。ವಾವ್, ನೋಡಿ ಅವ್ರ ಫಾದರ್ ಬಂದು ಈ ಕಾರ್ ಪರ್ಚೇಸ್ ಮಾಡ್ಬೇಕಂತ. ಎಷ್ಟಪ್ಪ ರೇಟ್ ಕೇಳಿದ್ರೆ, ತುಂಬ ರೇಟ್ ಕಡಿದ್ರೆ 290,000 ಅಂತ ಹೇಳ್ದ. ಗೌರಿ ಏನು ಓಪನ್ ಮಾಡಿದಲ್ಲಿ ಹಂಗೆಲ್ಲ ಓಪನ್ ಮಾಡಬಾರ್ದಮ್ಮ, ಬೈತಾರೆ. ಹಂಗೆ ಶಿಷ್ಯ ಅವ್ನು ಮಾತಾಡಿದ್ದೆಲ್ಲ ಸಪ್ರೇಟಲ್ಲಿ ಹಾಕಿರ್ತೀನಿ. ಈಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬನ್ನಿ ನಾವು ಕಾರ್ ನೋಡೋಣ ಬನ್ನಿ. ಓಡೋಗ್ತಾಳೆ ಪ್ರದರ್ಶನ ಹಾಕ್ಬಿಡೋಣ ಬನ್ನಿ. ಕ್ಲೋಸ್ ಮಾಡಿ ಅಷ್ಟೇ. ಅದೇ ಎಲ್ಲ ನಾವು ಕಾಯಿ ಪಲ್ಯನ ಪರಿಚಯ ಮಾಡಿದ್ರೆ ತೆಂಗಿನಕಾಯಿ, ಈರುಳ್ಳಿ, ಸೌತೆಕಾಯಿ ನೋಡಿ. ಕ್ಲೋಸ್ ಮಾಡಿ. ವಾಟ್ ಹ್ಯಾಪನ್? ಅದೇನು ಕ್ಲಿಕ್ ಮಾಡೆ. ನೋಡಿ ಟೀ ಅಂತ ಕ್ಲೋಸ್ ಆಗಿಬಿಡುತ್ತೆ. ಸಾಕಾಗಿದೆ ರೀ, ಚೆನ್ನಾಗಿದೆ. ಬಟ್ ಈ ಕಲರ್ ನನಗೆ ಇಷ್ಟ ಆಗೋಲ್ಲ ಗುರು. ನಿಮ್ಮ ಕಮೆಂಟಲ್ಲಿ ಹೇಳಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಹೇಳಿ. ನನಗೆ ಇದು ಇಷ್ಟ ಆಯಿತು. ಆಮೇಲೆ ಇದು ಇಲ್ಲ ಅಂದರೆ ಬ್ಲ್ಯಾಕ್ ಕಲರ್. ಆಮೇಲೆ ಹಿಂದೆ ನೋಡಿ
ಇರೋ ಇವನು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ ಇವರು. ಓ ನೋಡಿ ಬ್ಯಾಕ್ ಎಷ್ಟು ಲೆಗ್ ಸ್ಪೇಸ್ ಸಖತ್ತಾಗಿದೆ. ಕೈ ಆನ್ಮಾ ಹಾಂ ವಾ ಓಕೆ ಶಾಮಿ ಪಿಂಕ್ ಪಾಯ್ದಿರೋದು. 对， ಓ ಇದು ಎಮ್ ಐ ಪ್ಯಾಡ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಓಕೆ ಹಾಂ ಒಂದು ಇಲ್ಲಿ ಹಿಂದುಗಡೆ ಅದೇ ಇದೆ ಸೇಮ್ ನೋಡಿ, ಹಿಂದೆ ಹಂಗೆ ಇದೆ ಸೇಮ್ ನೋಡಿ ಹಾಗೆ ಇದೆ. ಅದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅದು ಮುಂದೆ ಅದು ಡಿಸ್ಪ್ಲೇ ಮಾತ್ರ ತುಂಬ ಐ ಯು ಸೀನ್ ದ ಡಿಸ್ಪ್ಲೇ ಇದೆ ಇನ್ಸೈಡ್ ಅಮೇಝಿಂಗ್. ಕಮಲ್ ಶೋ ಯು ದಿಸ್ ಆಲ್ಸೋ ಹ್ಯಾಸ್ ವಿ ಆರ್ ನಾಟ್ ನೋಟಿಸ್ಡ್. ಓ ಇದಕ್ಕೂ ಇದೆ ಮಧ್ಯದಲ್ಲಿ ಒಂದು ಇದು ಕೊಟ್ಟಿದ್ದಾನೆ ಯು ಸಿ ಹಿಯರ್. ಬಟ್ ಓ ಮುಂದೆ ಇಲ್ಲಿ ಇಲ್ಲ ರೀ, ಅದು ಮುಂದೆ ಇಲ್ಲ ಡಿಸ್ಪ್ಲೇ ಎಲ್ಲ ಅಲ್ಲಿ ಕೊಟ್ಬಿಟ್ಟಿದೆ. ಹಾಂ ಇದೆ ಇಲ್ಲೂ ಇದೆ ನೋಡಿ, ಹೆಡ್ಸಪ್ ಡಿಸ್ಪ್ಲೇ ಇದೆ ನೋಡಿ. ಓ ನಾನು ನೋಡೇ ಇಲ್ಲ, ಈ ಕಾರ್ಗೂ ಇದೆ ನೋಡಿ ಹೆಡ್ಸಪ್ ಡಿಸ್ಪ್ಲೇ, ನಾನು ನೋಡೇ ಇಲ್ಲ ಇದನ್ನು. ಚೆನ್ನಾಗಿದೆ ಗುರು, ಹೊಟ್ಟೆ ಮೇಲೆ ತುಂಬ ಅಷ್ಟ ಆಯ್ತು ಕಾರು. ಆಮೇಲೆ ಇದು ನೋಡಿ ಯಾವ ಥರ ಇದೆ, ಆಮೇಲೆ ಲೈಟ್ಸ್ ಎಲ್ಲ ಈ ಥರ ಇದೆ. ಆಮೇಲೆ ಇಲ್ಲಿ ಒಂದು ಹ್ಯಾಂಡಲ್ ಕೊಟ್ಟಿದ್ದಾನೆ. ಅಲ್ಲಿ ಇದೇನು ಗೊತ್ತಾಗ್ತಾ ಇಲ್ಲ ಇದು. ಓ ಏರ್ ಬ್ಯಾಗ್ ಅಂತ ಹಾಕಿದ್ದಾರೆ ಇಲ್ಲಿ. ಓಕೆ ಇದೇನು ಗೊತ್ತಾಗ್ತಾ ಇಲ್ಲ, ಕೇಳಬೇಕಿದೆಲ್ಲ. ಓ ಆನ್ ಆಫ್ ಇರ್ಬೇಕು ಮೋಸ್ಟ್ಲಿ, ಕಾರ್ ಆನ್ ಮಾಡೋದು ಆಫ್ ಮಾಡೋಕ್ಕೆ ಇದು ಬಟನ್ ಸ್ಟಾರ್ಟ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಎಣ್ಣೆ ಹೊಡಿಯೋಕ್ಕೆ. ಬಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಗುರು. ಬನ್ನಿ ಓಕೆ ಇಷ್ಟೇನಲ್ಲ ಆಯಿತು, ಚೆನ್ನಾಗಿದೆ. ಒಂದು ಟೆಸ್ಟ್ ಡ್ರೈವ್ ಕೊಡ್ತಾರಂತೆ, ನೋಡೋಣ ಬನ್ನಿ. ಈ ಕಾರ್ ಒಂದು ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ಒಳಗಡೆ ಕೂತ್ಕೊಂಡು ಡ್ರೈವಿಂಗ್ ಮಾಡ್ತಾ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಅಂದರೆ ಎಷ್ಟು ಪಿಕಪ್ ಏನಿದೆ, ಮೈಲೇಜ್ ಎಂದು ಎಷ್ಟು ಸ್ಪೀಡ್ ಹೋಗುತ್ತೆ ಅದೆಲ್ಲ ಸ್ವಲ್ಪ ಹೊಸ ನಮಗೆ ಕಾರ್ದು ಸ್ಪೆಸಿಫಿಕೇಷನ್ಸ್ ಗೊತ್ತಾಗುತ್ತೆ. ಸುಮ್ಮನೆ ನಾನು ಬ್ಲೈಂಡಾಗಿ ಬಂದುಬಿಟ್ಟು ಓಪನ್ ಕಾರಲ್ಲಿ ಕೂತ್ಕೊಂಡು ಏನೋ ಒಂದು ಏನೋ ಓದ್ಲಾ ಬಿಡ್ತಾನಪ್ಪ ಅಂತ ಆ ಥರ ಅನ್ಸೋದು ಬೇಡ. ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಬರೋಣ ಬನ್ನಿ. ರಿಜಿಸ್ಟರ್ ಮಾಡ್ತಾಯಿದ್ದಾರೆ ನನ್ನ ಲೈಸೆನ್ಸ್ ನಂಬರು, ಫೋನ್ ನಂಬರು ಎಲ್ಲ ರಿಜಿಸ್ಟರ್ ಮಾಡ್ತಾಯಿದ್ದಾರೆ. ಒಂದು ಟೆಸ್ಟ್ ಡ್ರೈವ್ ಹೋಗ್ಬೇಕಾದ್ರೆ ನಾವು ಎಲ್ಲ ರಿಜಿಸ್ಟರ್ ಮಾಡ್ತಾಯಿದ್ದಾರೆ ನೋಡಿ. ಬನ್ನಿ, ಅವ್ರು ಕಾರ್ ಹುಡುಕ್ತಾ ಇದ್ದಾರೆ. ಇಲ್ಲಿದಪ್ಪ ಕಾರು, ಇಲ್ಲಿ ನಿಂತ್ಕೊಂಡಿದ್ದ ಕಾರು ಅಂತ ಹುಡುಕ್ತಾ ಇದ್ದಾರೆ ಮೇಡಮ್ ಅವರು. ಮೋಸ್ಟ್ಲಿ ಒಂದು ಕಾರ್ ಆಲ್ರೆಡಿ ಹೋಗ್ತಾ ಇದ್ದಿಲ್ಲ ಹೊರಗಡೆ. ಈ ದೊಡ್ಡ ಶೋರೂಮ್ ಇದು, ಸಿಕ್ಕಾಪಟ್ಟೆ ದೊಡ್ಡದಿದೆ. ಶಂಜನ್ ಏರ್ಪೋರ್ಟ್, ಹಳೆ ಏರ್ಪೋರ್ಟ್ ಅಪೋಸಿಟಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ. ಕಂಪ್ಲೀಟ್ ಇದು ಶೋರೂಮು, ಸಾಕ ದೊಡ್ಡದಾಗಿದೆ ಇದು ಶೋರೂಮ್. ಯಾವ ಕಾರ್ ಕೊಡ್ತಾ ಇದ್ದಾರೆ? ಓ ಇದು ಬ್ಲೂ ಕಲರ್. ವಾವ್ ಗೌರಿ ಸೀಟ್ ಬ್ಯಾಕ್ ಸೈಡ್. ಹಾಂ ಇದು ಗೌರಿ ನೀವು ಕೂತ್ಕೊಳ್ಳಮ್ಮ, ಬಾ ಅಲ್ಲಿ ಅಲ್ಲಿ ಕೂತ್ಕೊಳ್ಳಮ್ಮ. ಓ ಮೇಡಮ್ ಅವರು ಓಕೆ. ಸೀಟ್ ಬೆಲ್ಟ್ ಹಾಕಮ್ಮ ಗೌರಿ, ನಾವು ಸೀಟ್ ಬೆಲ್ಟ್ ಹಾಕೊತೀವಿ. 系好安全带，给您 ಓಕೆ 我登录一下。哦，小姐，您后排也要系个安全带，深圳这边有要求。对，后排系个安全带，这几年管控的比较严。 ಹಿಂದೆ ಸೀಟ್ ಬೆಲ್ಟ್ ಹಾಕೋತ ಹೇಳಿದರು. ಕೊಡಿ ಕ್ಯಾಮ್ರಾ ಕೊಡಿ, ನಾನು ಇಟ್ಕೊತೀನಿ ನೋಡಿ. ನಮ್ಮ ಇವರು ಕಾರ್ ಮೇಡಮ್ ಅವರು. ಸೀಟ್ ಬೆಲ್ಟ್ ಹಾಕೊಳ್ಳಮ್ಮ ಗೌರಿ, ಕಂಪಲ್ಸರಿ. ನೋಡಿ ಅವರೇನು ಮಾಡ್ತಾನೆ ಇದ್ದಾರೆ. 然后挂档的话在这边， ಹಾಂ开机按这个吗？ 不用开机，直接挂踩刹车挂档。哦，OK。不用开机。 OK。它没有钥匙的。没有手机钥匙。哇，phone 然后您先挂档，挂成 D 档，向下挂 D 档。 OK。对，踩刹车挂档，这是 D 档。 OK D drive mode OK。ಹಾಂ对，左边。 ಓಕೆ. ಓ ಸ್ಟೇರಿಂಗ್ ಏನ್ರಿ ಸಾಕಷ್ಟು ಸಾಫ್ಟ್ ಆಗಿದೆ. ಸ್ಟೇರಿಂಗ್ ವೆರಿ ಸಾಫ್ಟ್, ಬೆಣ್ಣೆ ಮುಡ್ದಂಗೆ ಆಗುತ್ತೆ ಸ್ಟೇರಿಂಗ್ ಮಾತ್ರ. ಹಿಂಗೆ ಪಿಕಪ್ ನೋಡೋಣ. ಆಮೇಲೆ ಹೌ ಅಬೌಟ್ ದ ಪಿಕಪ್ ಡಾರ್ಲಿಂಗ್? 这个快速要how fast？ 起步有多快是吧？ 3秒，3.23秒。 ವಾವ್ 3 ಸೆಕೆಂಡ್ಸಲ್ಲಿ 100 ಕಿಲೋಮೀಟರ್ ಹೋಗುತ್ತಂತೆ. ಬಾ然后我们从这边转出去。 ಹಾಂ ಮಿರರ್ ಸಖತ್ತಾಗಿದೆ ಇಲ್ಲಿ. I mean, you see the here, the top. ಡೋಂಟ್ ಡಿಸ್ಟರ್ಬ್ ಮೀ. 对，它有360，特别看。 see good this is good wow 你就可以知道它有没有。 yeah here also yes super yes steering see oh have autopilot right this one 有自动驾驶是吗？有。 okay 我回来的时候我们试一下对，回来的时候可以。ಅಂದರೆ ರಿಟರ್ನ್ ಬರ್ಬೇಕಾದ್ರೆ ಆಟೋಪೈಲಟ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿ. 稍等一下，我瞅一下车牌。 ಓಕೆ ಮತ್ತೆ ಇಲ್ಲೆಲ್ಲ ಮಿರರ್ ಎಲ್ಲ ಇದೆ.
ಅಂದರೆ ಸ್ಕ್ಯಾನಿಂಗ್ ಮಾಡಬೇಕು ಇವರು ಅಂಗಡಿಯವರು ಕಾರಿಂದ ಹೊರಗಡೆ ಹೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ಬೇಕು ನೋಡಿ ಹೆಂಗಿದೆ ಎಲ್ಲ ಕಂಟ್ರೋಲ್ ಸಿಸ್ಟಮ್. ಸುಮ್ಮನೆ ಯಾರು ಬಂದು ಕಾರ್ ಟ್ರೈ ಮಾಡ್ತೀವಿ ಅಂತ ಓಡೋಗ್ಬಿಟ್ರೆ. ಇದು ಮೇನ್ ಹೈವೇ ಇದು. ಇದೊಂದು NH4 NH44 ಅಂತ ಹೇಳ್ತಾರಲ್ಲ ಅದೇ ಥರ ಮೇನ್ ಹೈವೇ ಇದು. ಸ್ವಲ್ಪ ಸಿಕ್ಕಾಪಟ್ಟೆ ಇದು ಟ್ರಕ್ಸ್ ಎಲ್ಲ ಬರ್ತಾ ಇರುತ್ತೆ ಇಲ್ಲಿ. ತೊಮತ್ತೋ ಇದು ತೊಮ್ಮ.知道。小爱同学，副驾请讲。到小米汽车保安交付中心。使用此功能需允许使用位置信息权。你想去第几个？去这里可以吗？走这条路可以吗？添加途经点翠港公园。ನೋಡಿ GPS ಹಾಕಿದ್ರು ಅವರು.找到了。你想途径需要途经这里。到一键，这个就是一键辅助驾驶，按一下这里。ಓ ಇದು ಪ್ರೆಸ್ ಮಾಡ್ರೆ ಆಟೋಮೆಟಿಕ್.车辆将在车道内居中行驶。这是居中辅助，它不是说。ಓಕೆ ಹಾಂ ತೋ ಯಾ ಇದು ಆಲ್ರೆಡಿ ಆಟೋಮೆಟಿಕ್ ಇದೆ ನೋಡಿ.辅助驾驶无法减速。不用踩到刹车和油门了。ಹಾಂ ಓಕೆ ನಾನು ಎಕ್ಸಲೇಟರ್ ಮೇಲೆ ಕಾಲಿಟ್ಟಿದ್ದಲ್ಲ ನಮಗೆ ಮ್ಯಾನ್ಯಲ್ ಹೊಡೆದು ನೋಡಿ.小蓝线。ಓಕೆ向右前方进入辅路，随后走最左侧。ಸ್ಲೋವಾಗಿ ಹೋಗ್ತಾ ಇದೆ ನೋಡಿ. ಕಂಪ್ಲೀಟ್ಲಿ ಆಟೋಮೆಟಿಕ್ ಹೋಗ್ತಾ ಇದೆ. ಓ ನೋಡಿ.会上桥。ಓಕೆ我已经设置好了导航。靠左上坡。She already set up the GPS. ಓಕೆ手要扶着方向盘。手扶着一下就好。ಸೊ ಆಲ್ ದ ಟೈಮ್ ಇಟ್ಕೋಬೇಕಂತೆ ಇದಕ್ಕೆ. ಇದು ನನ್ನ ಕಾರಲ್ಲಿ ಇದೆ ಈ ಥರದ್ದು. ಓಕೆ ಬುಯಂತ್ ಸುತ್ತಂಗಿಲ್ಲ.不要自动踩刹车就好了。ಓಕೆ ನಮಗೆ ಬೇಡ ಅಂದರೆ ಎಕ್ಸಲೇಟರ್ ಪ್ರೆಸ್ ಮಾಡಿದ್ರೆ ಸಾಕೋದು ಆಟೋಮೆಟಿಕ್ ಹೋಗ್ಬಿಡುತ್ತೆ ನೋಡಿ.对，踩刹车不要踩油门。请控制车辆。ಓಕೆ Brake. 对，已经退出了，没有小蓝线就退出了，没有那个不路的。ಈ ಬ್ಲೂ ಕಲರ್ ಡಿಸ್ಪ್ಲೇ ಇಲ್ಲ ಅಂದರೆ ಅದು ಆಟೋಮೆಟಿಕ್ ಇಲ್ಲ ಅಂದಂಗೆ, ಗ್ರೇ ಇದ್ರೆ ಅದು ಮ್ಯಾನ್ಯುವಲ್ ಇದ್ದಂಗೆ.然后我们就按照导航走就可以了。ಹಾಂ到最左边。ನೋಡಿ ಎಲ್ಲ ಸೆಟ್ಟಿಂಗ್ ಮಾಡ್ತಿದ್ರು ಅವರು ಸ್ಕ್ರೀನ್ ಎಲ್ಲ. ಬಿಗ್ ಸ್ಕ್ರೀನ್ ಹಾಕಿದ್ರು. 700米后到达途经点，前方红绿灯路口直行。ಓ ಯು ನೋ ವಾಟ್ ಇಸ್ ದ ಫಂಕ್ಷನ್? ಐ ಕ್ಯಾನ್ ಹಿಯರ್ ದ ಸ್ಪೀಕರ್ ಹಿಯರ್.就不会影响到歌曲的那顺序。ನಿಮಗೆಲ್ಲ ಮ್ಯೂಸಿಕ್ ಕೇಳಿಸ್ತಾ ಇದೆ, ಬಟ್ ನನಗೆ ಇದು GPS ಏನು ಹೇಳ್ತದೆ ಅದು ಮಾತ್ರ ಕೇಳಿಸ್ತಾ ಇದೆ. ಓ ಏನು ಪಿಕಪ್ ರೀ, ಸಕಾಲಾಗಿದೆ ಪಿಕಪ್ ಮಾತ್ರ. ಐ ನೋ 它有自动减速吗？就是前面有车的话。有，它会自动紧急自动介入，但是在我们可控范围它不会介入，就是你不可控范围它就可以介入了。就它识别到你这个速度会与前车发生碰撞的风险，就会介入了。ಹೇ ಇದು ಮುಂದೆ ಅದು ಆಟೋಮೆಟಿಕ್ ಕಾರ್ ಸ್ಲೋ ಆದರೆ ಇದು ಸ್ಲೋ ಆಗಿಬಿಡುತ್ತೆ. ಅದು ನನ್ನ ಕಾರಲ್ಲಿದೆ ಬಿಡಿ ಫಂಕ್ಷನ್ನು. ಬಟ್ ಇದು ಎಲ್ಲ ಒಂದು ಔಟ್ಸ್ಕರ್ಟ್ಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂದಿದ್ದೀವಿ, ಸ್ವಲ್ಪ ಕೇರ್ಫುಲ್ಲಾಗಿ ಓಡಬೇಕು. ನೈಸ್ ವೆರಿ ಫೀಲಿಂಗ್ ವೆರಿ ಗುಡ್. 到达途经点附近，随后在红绿灯掉头。ಓ ಇಲ್ಲಿ ಮುಂದೆ ಯೂ ಟರ್ನ್ ಮಾಡ್ಬೇಕು ನಾನೀಗ. ಮುಂದೆ ಯಾವುದೋ ಒಂದು 100米后在红绿灯掉头。ಇಲ್ಲಿ ಯೂ ಟರ್ನ್ ಮಾಡಬೇಕು. ಮುಂದೆ ಒಂದು ಟ್ರಕ್ ಒಂದು ಅಡ್ಡ ಇಟ್ಬಿಟ್ಟಿದ್ದಾನೆ. ಗುಡ್.你可以调一下座椅，座椅是不是太近了？靠得太近。ಮೈಸೂರು ಕೈ ಇದೆ. ಸೀಟೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಹಾಕ್ಬಿಡ್ತೀನಿ ಇದಕ್ಕೆ, ಹಿಂಗೆ ಈ ಥರ ಫಿಕ್ಸ್ ಮಾಡ್ಬೋದು. ಹಾಂ ಇಲ್ಲಿ ಇದು ಇದೆ, ಮ್ಯಾಗ್ನೆಟ್ ಇದೆ, ಅದು ಹೇಳ್ತಾ ಇದ್ರು ಅವರು. ಹೊರಗಡೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದು, ಇಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ಇದೆ. ಮುಂದ್ಗಡೆ ಒಂದು ಗಲೀಜ್ ಟ್ರಕ್ ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲರ ಒಳ್ಳೆ ವ್ಯೂ ಕಾಣೋದು. ಸೊ ಒಳಗಡೆ ವ್ಯೂ ನೋಡಿ, ಅದು ಚೆನ್ನಾಗಿದೆ ವ್ಯೂ. ನಮ್ಮ ಮೇಡಮ್ ಅವ್ರು ಹಿಂದೆಗಡೆ ಕೂತ್ಕೊಂಡಿದ್ದಾರೆ, ಗೌರಿ ಮೇಡಮ್. ಸಖತ್ ನೋಡಿ, ಲೆಗ್ ಸ್ಪೇಸರ್ ಏನು ಸಖತ್ತಾಗಿದೆ, ರೈಟ್ ಗೌರಿ? ಆ್ಯಂಡ್ ದೇ ಹ್ಯಾವ್ ಎನಿ ರೆಫ್ರಿಜರೇಟರ್? ನೋ ರೈಟ್ ಹಿಯರ್, ನೋ ರೆಫ್ರಿಜರೇಟರ್ ಫಂಕ್ಷನ್.有冰箱，红灯即将变有的冰箱在这里。ಓ ಇದು ನೋಡಿ, ಐಸ್ ಕ್ಯೂಬ್ಸ್ ಎಲ್ಲ ಇಟ್ಕೋಬೋದು. ಚೆನ್ನಾಗಿದೆ ನೋಡಿ ಫಂಕ್ಷನ್ ಇದು.这个小屏幕是干嘛的？这个是ಇಲ್ಲಿ ಮುಂದೆ ನೀವು ಡಿಸ್ಪ್ಲೇ ನೋಡಿ ಹೆಂಗಿದೆ, ಎಲ್ಲ ಡಿಸ್ಪ್ಲೇ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ.空调、导航、音乐的。ನೋಡಿ ಡಿಸ್ಪ್ಲೇ ನೋಡಿ ಹೆಂಗಿದೆ, ಎಲ್ಲ ಫುಲ್ ಕಾಣ್ತಾನೆ ಡಿಸ್ಪ್ಲೇನಾ.没有关系。ಕೈ ಅವರು ಇದು ಮಾಡ್ತಿದ್ದಾರೆ, ನನಗೆ ಶೂಟಿಂಗ್ ಮಾಡ್ತಿದ್ದಾರೆ ಪಕ್ಕದಲ್ಲಿ. ಐನೋ ಹಾಂ ಇಲ್ಲಿ ನೋಡಿ.对，这是左转弯，这个影视2.4公里。
Okay, you take control building on the camera so that we can show all these things. You can see Gauri from the display. You can see the front. Yeah. Inside that one, that is amazing. Yeah, I can see. Yeah. Camera cannot see. Yes. Wow, automatically become dark. See this one. This is the polarized mirror or what? Is automatically become dark or how? Based on the sunlight. 这个是天幕，玻璃天幕，它打不开，我知道，可是现在太黑了，怎么可以？开通透一点是吧？小爱同学，我哦，在。天幕调到通透。好，调到通透了，等一会儿透光度就会变化。大概需要2分钟左右，它就会变化。这个边上就会从边缘变绿。 Okay, ಅದು ಒಂದಿನ why? 它是根据这个太阳强烈，它就会变黑吗？还是对，它是手，它可以自动也可以手。哦我这个就是手动的，它变亮。 Oh, 对， show this glass. ಇದು ಫೋಟೋಕ್ರೊಮ್ಯಾಟಿಕ್ ರೀ ಆಟೋಮೆಟಿಕ್ ಇದೆಲ್ಲ ಫೋಟೋಕ್ರೊಮ್ಯಾಟಿಕ್ ಇದೆ ಜಾಸ್ತಿ ಸನ್ಲೈಟ್ ಆದರೆ ಅದು ಡಾರ್ಕ್ ಆಗಿಬಿಡುತ್ತೆ ಕಡಿಮೆ ಲೈಟ್ ಇದ್ರೆ ಅದು ಅಂದರೆ ಒಂದು ಇದು ಐ ಗ್ಲಾಸಸ್ ಇರುತ್ತಲ್ಲ ಆ ಥರ ಫೋಟೋಕ್ರೊಮ್ಯಾಟಿಕ್ ಲೈಕ್ ಡೇ ಆ್ಯಂಡ್ ನೈಟ್ ಕೈಂಡ್ ಆಫ್ ಗ್ಲಾಸಸ್ ಲೈಕ್ ಡ್ಯೂರಿಂಗ್ ದ ಡಾರ್ಕ್ ಟೈಮ್ ಇಟ್ ಬಿಕಮ್ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಡ್ಯೂರಿಂಗ್ ದ ಬ್ರೈಟ್ ಸನ್ಲೈಟ್ ಇಟ್ ಬಿಕಮ್ ಮೋರ್ ಲೈಕ್ ಎ ಕೂಲಿಂಗ್ ಗ್ಲಾಸ್ ಕೈಂಡ್ ಆಫ್ ಸಿಸ್ಟಮ್ You also can manual control. ಮ್ಯಾನ್ಯಲ್ ಕಂಟ್ರೋಲ್ It ರೈಟ್ take about 2 minutes. 2 minutes ಓಕೆ ಇದು ನನಗೆ ಹೊಸ ಫಂಕ್ಷನ್ ಗೊತ್ತಿಲ್ಲ ಬಿಡ್ರಿ ದಿಸ್ ರಿಯಲಿ ರೈಟ್ The new one. 红灯即 Yeah. 将变绿。 See, the GPS is telling me here, the speaker sound. This is, you cannot hear the GPS, right? Okay, that's Yeah. Uh-huh. Wow. Check out what naga lawan 20 asu. Oh, okay. 25 ಅಂದ್ರೆ 250,000 Chinese yuan ಅಂತ ಈ ಕಾರು. Check out the Pro Max ma. Max。 Oh, okay. So what is the difference between the Max and normal one, Gauri? 那这个 Max 和那个标准的区别是吗？嗯4驱跟2驱的区别。4轮驱动跟2 No, 轮驱 just 动。 tested. 是说那4驱启动和2轮启动意思是吗？就动力上的区别，这个会更快一点。其他的没有区别，就是更快一点。 ನೋಡಿ ಕ್ಲೋಸ್ ಬಂದರೆ ಎಲ್ಲ ತೋರಿಸುತ್ತೆ ಇಲ್ಲಿ ಟುಂಗ್ 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 ಅಂತ ನೋಡಿ Slow, slow, slow. I know. That's very soft darling, the steering and all. Steering control is very soft. Is it already? Italy, okay. 右侧公交车道当前可通行。 The mirror, really I like this. 也是有台湾的。 Okay. 而且这个车也可以调成英文模式的。 ಆಮೇಲೆ ಇಂಗ್ಲೀಷ್ ಡಿಸ್ಪ್ಲೇನೂ ಇದೆ ಅಂತೆಲ್ಲ ಇದರಲ್ಲಿ ಹೇಳ್ತಾ ಇದ್ರು ಅವರು ಮೇಲೆ ನೋಡಿ ಈಗ ಅದೆಲ್ಲ ಸಾಕಾಗಿದೆ ಇದು ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ತೀನಿ ಏನು ಕಾಪಿ ರೈಟ್ 前方汇入主路。 250,000 is cheaper, right? Not so expensive. It's fine, that was number 1. 请提前走。 ನಂಬರ್ 1 ಅಂತ ಈಗ ಇದು ಚೈನಾದಲ್ಲಿ它这个快充要充多久啊？半个小时。ಓ 就可 ಚಲಿ 以完全充满吗？对，我们可以走右边。 ಹಾಂ ಚಲಿ ಖಾಯ್ ಮಾ 300米后右转。 ಓಕೆ即将右转。 So 30 minutes, right? The fast charging. Yeah. Oh, good. And slow charging is, of course, it take 8 to 10 hours. 右转进入匝道。 Ooh. 会响，你看预警前面 Okay. 车太近了。 ಆಟೋಮೆಟಿಕ್ ಅದು ಒಂದು ಬ್ರೇಕ್ ಹಾಕಿದ ತಕ್ಷಣ ಇದು ಕಾರ್ ಆಟೋಮೆಟಿಕ್ ಸ್ಟಾಪ್ ಆಯಿತು ಮತ್ತು ಪ್ಲಸ್ ನನಗೆ ಇಲ್ಲಿ ಡಿಸ್ಪ್ಲೇಲಿ ತೋರಿಸ್ತದೆ ಟಿಂಗ್ 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 ಅಂತ ಅಲರ್ಟ್ ಕೊಡ್ತು 如果您还没有减速，它就介入了，它就对给您减速了。 ಈಗ ನಾವು ಇದು ಮಾಡಿದ್ರೆ ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಅಂತೆ ಹೇಳ್ತಾ ಇದ್ರು ಪಕ್ಕದ ಮೇಡಮ್
ನೋಡಿ ಎಲ್ಲ ಮಿರರ್ ಎಲ್ಲ ಹೆಂಗಿದೆ 向右前方行驶。 ಡಿಸ್ಪ್ಲೇ ಏನು ಕ್ಲಾರಿಟಿ ಇದೆ ಗೊತ್ತಾ ಇದು ಸಖತ್ ಕ್ಲಾರಿಟಿ ಇದೆ 主路后准备向右前方行驶。 ಇಫ್ ಐ ಕ್ಲಿಕ್ ಆನ್ ದಿಸ್ ವಿಲ್ ಬಿಕಮ್ ಫುಲ್ ಸ್ಕ್ರೀನ್ 这个放不大，这边有。 ಓ ಮೇ有那个功能吗 对，360嘛，按这里。 ಓಕೆ 360 ಡಿಗ್ರಿ ನೋಡಿ ಹೆಂಗಿದೆ ಶೋ ದಿಸ್ ನೋಡಿ 即将向右前方进入匝道。 ವಾಟ್ ಕ್ಲಾರಿಟಿ是进匝道，也 ಹಾಂ ಓಕೆ 600米后有 ಒಳ್ಳೆ ಮಜಾ ಬರ್ತಾ ಇದೆ ಮಾತಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಜೊತೆಗೆ ವೆರಿ ನೈಸ್ ವಾಟ್ ಗೌರಿ ವಾಟ್ ಈಸ್ ಶೋಯಿಂಗ್ And the roof is very beautiful. Actually. ಯಾ ದ ರೂಫ್ ಇಸ್ ಬ್ಯೂಟಿಫುಲ್ ರೈಟ್ ಯಾ 400米后 You outside you can show that 入口 the Yamaha is the showroom right while entering the building. 驾驶直行经过第一路口， On the right hand side, Gauri, you can show the building, okay? The Yamaha showroom building 即将 from 右 the 转 camera. 进入内部路，随后到达目的地。 Yes, we already correct. Yeah, darling, you can show from here. The building, show the building on the right hand side. ನೋಡಿ ಇದೆ ಎಷ್ಟು ದೊಡ್ಡದಾಗಿದೆ ಇವ್ರದ್ದು ಶೋರೂಮ್ ಅಂದರೆ ಎಲ್ಲ ಲೋಕಲ್ ಜನ ಇವ್ರಿಗೆ ಇಷ್ಟು ಇದು ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಲೋಕಲ್ ಬ್ರ್ಯಾಂಡ್ ಪರ್ಚೇಸ್ ಮಾಡಿ 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 ನೋಡಿ ಇವರು ರಿಚ್ ಆಗಿಬಿಟ್ಟಿದ್ದಾರೆ ನಾವು ಇದನ್ನೇ ಫಾಲೋ ಮಾಡಬೇಕು ನಮ್ಮ ಐಟಮ್ಸ್ ನಾವೇ ಪರ್ಚೇಸ್ ಮಾಡಬೇಕು ಬೇರೆ ದೇಶದ ಐಟಮ್ಸ್ ಪರ್ಚೇಸ್ ಮಾಡೋಕ್ಕೆ ಆದಷ್ಟು ಕಡಿಮೆ ಮಾಡಿ ಅಟ್ಲೀಸ್ಟ್ ಬೇಸಿಕ್ 导 ಐಟಮ್ಸ್ 航结束。 ಬಂತು ನೋಡಿ ಎಂಟ್ರ್ ಆದ್ವಿ ಈಗ ಹೇ ಬಂದ್ವಿ 人家靠在门口就可以， ಓಕೆ 辅助可用像我们可以了，按下辅助 OK 驾驶键，立即出发。 会打开。 ಹಾಂ ಶೋ ಡಾರ್ಲಿಂಗ್ ದ ಫ್ರಂಟ್ ಸಿ 小爱同学，哎，我要停车，让他自己只有主驾可以控制 OK 泊车辅助。发现车位，泊车前 ನೋಡಿ ಆಟೋ ಪಾರ್ಕಿಂಗ್ ತೋರಿಸ್ತಾರೆ ಈಗ 对，你可以选一个车位，选这请立个，即刹车踩刹车，，踩泊车住刹车向，内开始。对，嗯然后点个开始， ಓಕೆ 全双脚， ಓಕೆ 这样的。开始 ಈಗ ನೋಡಿ ನಾನು ಕಾಲು ಫುಲ್ ಓಪನ್ ಬಿಟ್ಬಿಟ್ಟಿದ್ದೀನಿ 注意周围环境安全。 ನೋಡಿ ಸ್ಟೇರಿಂಗ್ ಎಲ್ಲ ಆಟೋಮೆಟಿಕ್ ಮುಂದೆ ನೋಡಿ ಅಲ್ಲಿ ನೋಡಿ ಇಲ್ಲಿ ಯಾವ ಥರ ಕಾಣ್ತಾ ಇದೆ ಇಲ್ಲಿ ನೋಡಿ ಡಿಸ್ಪ್ಲೇ ಓ ಹಿಂದೆ ಕ್ಲೋಸ್ ಬಂದ್ಬಿಟ್ಟಿದೆ ಇಲ್ಲಿ ಇಲ್ಲಿ ನೋಡಿ ಇಷ್ಟೇ ಡಿಸ್ಟೆನ್ಸಲ್ಲಿದೆ ಅದು ಮುಂದೆ ನೋಡಿ ಚೆನ್ನಾಗಿದೆ ರೀ ಆಟೋ ಪಾರ್ಕಿಂಗ್ ಫಂಕ್ಷನ್ನು ಸೂಪರ್ ಆಗಿದೆ 你们一共多少个车模呀？ 78个， ಓಕೆ 我也要排队排。 ಚೆನ್ನಾಗಿತ್ತು ಹಾಂ ಓಕೆ ಇನ್ನೊಂದು ಫಂಕ್ಷನ್ ಅಂದರೆ ಇಳಿದ ತಕ್ಷಣ ಇದು ಸೀಟ್ ಅಡ್ಜಸ್ಟ್ಮೆಂಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕು ಆಮೇಲೆ ನಾವು ಕುತ್ಕೊಂಡ ತಕ್ಷಣ ಹಿಂದೆ ಮುಂದೆ ಹೋಗ್ಬಿಡುತ್ತೆ ಅದು ಚೆನ್ನಾಗಿದೆ ರೀ ಚೆನ್ನಾಗಿ ಒಳ್ಳೆ ಮಜಾ ಬಂತು ಸಖತ್ತಾಗಿತ್ತು ಒಳ್ಳೆ ಮಜಾ ಬಂತು ಇಲ್ಲಿ ನೋಡಿ ಈ ಕಾರ್ಗೆ ಇಲ್ಲಿ ಚಾರ್ಜಿಂಗ್ ಹಾಕಿದ್ದಾರೆ ನೋಡಿ ಸ್ಲೋ ಚಾರ್ಜಿಂಗ್ ಹಾಕಿದ್ದಾರೆ ನೋಡಿ ಈ ಥರ ಇದೆ ಚಾರ್ಜಿಂಗ್ ಇದು ಇಲ್ಲಿಂದ ಇಲ್ಲಿ ಹೋಗ್ಬಿಟ್ಟು ಸಾಕೆಟ್ ಇಲ್ಲಿದೆ ನೋಡಿ ಈ ಗ್ರೌಂಡ್ ಸಾಕೆಟಿಂದ ತೊಗೊಂಡಿದ್ದಾರೆ ಚಾರ್ಜಿಂಗ್ ಇಟ್ಟಿದ್ದಾರೆ ನ್ಯೂ ಮ್ಯಾಕ್ಸ್ ನೋಡಿ ಇದು ಕಲರ್ ಚೆನ್ನಾಗಿದೆ ಈ ಕಲರ್ ಎಲ್ಲ ಹಿಟ್ ಆಗ್ತಾಯಿದೆ ಈಗ iPhone 17 Pro ಈ ಕಲರ್ ಹಿಟ್ ಆಗಿದೆ ಮತ್ತು ನೀವು ಆ ಪಾರ್ಟಿ ಈ ಪಾರ್ಟಿ ಸನಾತನ ಧರ್ಮ ಆ ಧರ್ಮ ಈ ಧರ್ಮ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಬಟ್ ಈ ಕಲರ್ ಟ್ರೆಂಡಿಂಗಲ್ಲಿದೆ ಈಗ ವರ್ಲ್ಡಲ್ಲಿ iPhone 17 Pro Max ನೋಡಿ ಇದೇ ಕಲರ್ ಇದೆ ಇದು ನೋಡಿ ಇದು ಕಲರ್ ಇದೆ ಈಗ ಓಕೆ ಸ್ನೇಹಿತರೆ ಇಷ್ಟೇ ನಿಮಗೋಸ್ಕರ ಒಂದು ಚಿಕ್ಕ ರಿವ್ಯೂ ಎನಿ ಕ್ವಶನ್ಸ್ ಎನಿ ಡೌಟ್ಸ್ ಇದ್ರೆ ಕೇಳಿ ಆನ್ಸರ್ ಮಾಡೋಕ್ಕೆ ನಮ್ಮ ಮೇಡಮ್ ಬರ್ತಾ ಇದ್ದಾರೆ ಇವರೇ ಆನ್ಸರ್ ಮಾಡ್ತಾರೆ ಅಲ್ಲಮ್ಮ ಎನಿ ಕಮೆಂಟ್ಸ್ ಎನಿ ಡೌಟ್ ಆನ್ಸರ್ ಮಾಡ್ತೀಯಾ Okay. ಮಾಡ್ತೀನಿ ಸೊ ಅಲ್ಲಿವರೆಗೆ ಜೈ ಕರ್ನಾಟಕ ಜೈ ಹಿಂದ್ ಬಾಯ್ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಮ್ಮ ದೇಸಿ ಪ್ರಾಡಕ್ಟ್ಸ್ನೇ ಪರ್ಚೇಸ್ ಮಾಡಿ ನಂತರ ಈಗ ನೋಡಿ ನಮ್ಮದು ಟಾಟಾ ವಾಚಲ್ಲಿ ಟೈಮು ಇದೇ ಥರ ಆದಷ್ಟು ನಮ್ಮ ಪ್ರಾಡಕ್ಟ್ಸ್ನೇ ನೀವು ಪರ್ಚೇಸ್ ಮಾಡಿ